ಸಂತ ಕವಿ ಸರ್ವಜ್ಞರ ಜಯಂತಿಯನ್ನ ನಾವು ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ. ಬಂಧುಗಳೇ, ಇತ್ತೀಚೆಗೆ ಸ್ವಲ್ಪ ವಿಚಾರವಂತರು ಅಂತ ಅನ್ನಿಸ್ಕೊಂಡವರು ಅಥವಾ ಬುದ್ಧಿವಂತರು ಮೇಧಾವಿಗಳು ಅಂತ ಅನ್ನಿಸ್ಕೊಂಡವರು ಅಥವಾ ರಾಜಕೀಯದಲ್ಲಿ ಬೇಳೆ ಬೇಯಿಸ್ಕೊಳ್ಳುವಂತವರು ಒಂದು ಮಾತು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈ ಮಹಾನ್ ವ್ಯಕ್ತಿಗಳನ್ನ ಕೇವಲ ಜಾತಿಗೆ ಸೀಮಿತ ಮಾಡೋದು ಎಷ್ಟು ಸರಿ? ಮಹಾನ್ ವ್ಯಕ್ತಿಗಳನ್ನ ಕೇವಲ ಒಂದೆರಡು ಜಾತಿಗೆ ಅವರವ್ರ ಜಾತಿಗೆ ಸೀಮಿತ ಮಾಡೋದು ಅದು ಸರಿಯಲ್ಲ ಅಂತ ಒಪ್ಕೊಳ್ಳೋಣ ಅವ್ರ ಮಾತನ್ನ. ಯಾವುದೇ ಮಹಾನ್ ವ್ಯಕ್ತಿ ಯಾವುದೇ ಜಾತಿಗೆ ಸೀಮಿತ ಆಗಬಾರದು. ಅದು ಸಮಿಷ್ಠ ಜಾತಿ. ಈಗಾಗಲೇ ಅಭಿವೃದ್ಧಿ ಹೊಂದಿರುವಂತ ಜಾತಿಗಳು, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಿರೋ ಜಾತಿಗಳಿಗೆ ಯಾವುದೇ ಜಯಂತಿ ಮಾಡೋದ್ರಲ್ಲೂ ಅರ್ಥ ಇಲ್ಲ. ಯಾಕೆಂದ್ರೆ ಈಗಾಗಲೇ ಅವರು ಬಲಿಷ್ಠರಾಗಿದ್ದಾರೆ, ಎಲ್ಲದರಲ್ಲೂ ಬೇಕಾದಂತ ಸವಲತ್ತುಗಳನ್ನ ಪಡ್ಕೊಂಡಿದ್ದಾರೆ. ಆದ್ರೆ ಯಾವುದು ಸಣ್ಣ ಸಣ್ಣ ಜಾತಿಗಳು ಅಂತ ಇರ್ತಾವೋ ಅಥವಾ ಯಾವುದು ಸವಲತ್ತುಗಳಿಂದ ವಂಚಿತರಾಗಿರ್ತಾವೋ, ಯಾರಿಗೆ ಸ್ವಾಭಿಮಾನನೇ ಇಲ್ಲದೆ, ಶಿಕ್ಷಣ ಇಲ್ಲದೆ, ಆರ್ಥಿಕತೆ ಇಲ್ಲದೆ, ಸಾಮಾಜಿಕವಾಗಿ ಸ್ಥಾನಮಾನದಲ್ಲಿ ಅತ್ಯಂತ ಕೆಳಗುಳಿದಿರುವಂತ ಜಾತಿಗಳಿಗೆ ನಮ್ಮವರು ಅಂತ ಯಾರಾದ್ರೂ ಇದ್ದಾರೆ ಅಂತ ಹೇಳ್ಕೊಳ್ಳೋದಿಕ್ಕೆ ಒಂದು ಅವಕಾಶ ಬೇಕಾಗಿದೆ. ನಮ್ಮವರು ಯಾರಾದ್ರೂ ಸಾಧಕರಿದಾರ ಅಂತ ಹೇಳೋದಿಕ್ಕೆ ಒಂದು ಸಂದರ್ಭ ಬೇಕಾಗಿದೆ. ಅವರೊಳಗೆ ಸತ್ತೋಗಿರುವಂತಹ ಆತ್ಮವಿಶ್ವಾಸವನ್ನ ಬಡದಪ್ಪಿಸೋದಿಕ್ಕೆ ಅವರದೇ ಜನಾಂಗದ ಯಾವುದಾದ್ರೂ ಒಬ್ಬ ಪ್ರಮುಖ ವ್ಯಕ್ತಿಯ ಒಂದು ಮಾದರಿ ಬೇಕಾಗಿದೆ. ಸೊ ನಾವಿಲ್ಲಿ